ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಸಮಾನವಾಗಿ ಎಲ್ರಿಗೂ ಉತ್ತಮವಾದಂತ ಒಂದು ಆರೋಗ್ಯದ ಸೇವೆ ಮಾಡಬೇಕು ಅಂತ ಹೇಳಿ ಎಲ್ಲೆಲ್ಲಿ ನ್ಯೂನತೆಗಳಿದ್ದು ಅವೆಲ್ಲವನ್ನು ಸರಿ ಮಾಡಲಿಕ್ಕೆ ಎಲ್ಲಾ ರೀತಿಯ ಸೌಲಭ್ಯ ಬೀದರ್ನಲ್ಲೇ ಒದಗಿಸಲಿಕ್ಕೆ ನಾವೆಲ್ಲ ತೀರ್ಮಾನವನ್ನು ಮಾಡಿ ಇಂದು ಇವತ್ತೇನು ಕ್ಯಾನ್ಸರ್ ಚಿಕಿತ್ಸಾ ಘಟಕ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾನು ರಹೀಂ ಖಾನ್ ಸಾಗರ್ ಖಂಡ್ರೆ ಎಲ್ಲರೂ ಪ್ರಯತ್ನ ಮಾಡಿ 36 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿ ಅದಕ್ಕೆ ನಾವು ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ। ड्रीम्स के बाद और एक 100 बेडेड हॉस्पिटल कैंसर का ओपन हो रहा है। आज हम यहाँ पे माय डिस्ट्रिक्ट इंचार्ज मिनिस्टर चीफ मिनिस्टर सिद्धरामैया जी को बिदर में कैंसर हॉस्पिटल होना, क्योंकि बिदर डिस्ट्रिक्ट में लोग यहाँ से हैदराबाद में तो बेंगलोर बम्बई शोलापुर जाते हैं, क्योंकि आजकल कैंसर ये जो रोग है बहुत ही ज़्यादा फैल रहा है। तो इसके लिए बिदर में कम से कम 100 करोड़ रुपए लगते हैं बोल के हम डिमांड किए थे, जिसमें 36 करोड़ रुपए सेंक्शन हुआ है। उसका आज हम ये फाउंडेशन स्टोन रखे हैं और उसके लिए आगे भी हंत में पैसा पूरा 100 करोड़ तक लेंगे हम। तो बिदर के लिए खुशखबरी है कि बहुत ही टॉप कैंसर हॉस्पिटल बनने जा रहा है। और अभी बाजुक देखे हैं वो चिल्ड्रन खाली बच्चों के लिए स्पेशलिस्ट हॉस्पिटल फॉर चिल्ड्रंस, उसके लिए भी छोटे बच्चों के लिए भी हैदराबाद बॉम्बे बेंगलुरु जाना पड़ता था। वो हॉस्पिटल भी कम से कम 40 करोड़ का बन रहा है। आप बताइए 100 करोड़ रुपए का वो 40 करोड़ का दोनों हॉस्पिटल जल्द से जल्द ओपन होंगे। सर ये पिछले 1 साल से कैथलैब बंद है सर, वो अभी तक नहीं खुला है। कैथलैब के बारे में पूरा टॉप कैथलैब बन चुका है। डॉक्टर्स के अपॉइंटमेंट के बारे में डॉक्टर्स 2 बार 3 बार इंटरव्यू कॉल करे, डॉक्टर्स नहीं मिले। डॉक्टर्स मिलते कि वो लैब चालू हो जाता। ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ। ಜೊತೆಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್, ಅವರು ತುಂಬಾ ಸಹಾಯ ಮಾಡಿದ್ದಾರೆ। ಅದ್ರ ಸಲಗೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ। ಈಗ ತಾವೆಲ್ಲರೂ ಬಂದಿದ್ದೀರಿ ಬೀದರ್ನಲ್ಲಿ, ಇದು 3 ವರ್ಷನಲ್ಲಿ ನಮ್ಮಲ್ಲಿ ನನ್ನ ಕ್ಷೇತ್ರ ಹೇಳ್ತೇನೆ 4 ಹಾಸ್ಪಿಟಲ್ ದೊಡ್ಡದು ಶಂಕ್ಷನ್ ಮಾಡಿದ್ದಾರೆ ಮುಖ್ಯಮಂತ್ರಿ ಅವರು। ಈಗ ಮುಂದೆ ನಿಮ್ಗೆ ಕಾಣಿಸ್ಬೋದು, ಅದು ಚಿಲ್ಡ್ರನ್ ಸ್ಪೆಷಲಿಸ್ಟ್ ICU ಹಾಸ್ಪಿಟಲ್ ಇದೆ ಬೀದರ್ನಲ್ಲಿ, ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಒನ್ ಆಫ್ ದಿ ಟಾಪ್ ಹಾಸ್ಪಿಟಲ್। ಮೋಸ್ಟ್ಲಿ ವಿತಿನ್ 6 ಮಂತ್ ನಲ್ಲಿ ಅದು ಉದ್ಘಾಟನೆ ಮಾಡ್ತೀವಿ। ಆ ತರ ಜನವಾಳನಲ್ಲಿ 25 ಕೋಟಿ ಕೊಟ್ಟಿದ್ದಾರೆ ವಿತ್ ಸ್ಟಾಫ್ ಕ್ವಾರ್ಟರ್ಸ್, ಅಲ್ಲಿ ಒಂದು ಹಾಸ್ಪಿಟಲ್, ಅದೇ ಸೇಮ್ ಮಾಲೆಗಾವ್ನಲ್ಲಿ ಒಂದು ಹಾಸ್ಪಿಟಲ್, ಮತ್ತೆ ಓಲ್ಡ್ ಸಿಟಿನಲ್ಲಿ ಡಯಾಲಿಸಿಸ್ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ವು। ಈ ತರ ಈ ಪೀರಿಯಡ್ ನಲ್ಲಿ ನಾನು ಹೇಳುತ್ತೇನೆ ಸುಮಾರು ಡೆವಲಪ್ಮೆಂಟ್ ಕೆಲಸ ಆಗಿದೆ। ನನ್ನ ಡಿಪಾರ್ಟ್ಮೆಂಟ್ ನಿಂದ ನಾನೇ ಮುನ್ಸಿಪಾಲಿಟಿಗೆ 200 ಕ್ರೋರ್ಸ್ ಕೊಟ್ಟಿದ್ದೀನಿ। ಗಾರ್ಡನ್ಸ್ಗೆ ಆಗ್ಬೋದು, ಲೇಕ್ಗೆ ಆಗ್ಬೋದು, ರೋಡ್ ಡ್ರೈನ್ಸ್ಗೆ ಆಗ್ಬೋದು, ಮತ್ತೆ ಬೇರೆ ಬೇರೆ ಸ್ಕೀಮ್ನಲ್ಲಿ PWD ಆಗಲಿ, ಪಂಚಾಯತ್ ರಾಜ್ ಆಗಲಿ, ಆ ಥರ ಸುಮಾರು ಇದರಲ್ಲಿ ಮೋರ್ ದೆನ್ 500 ಕ್ರೋರ್ಸ್ ಕೆಲಸ ಬೀದರ್ನಲ್ಲಿ ನಡೆಯುತ್ತದೆ।